ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಮರುಸಿಂಚನ ಕ್ಲಾಸ್ 8th ಆನ್ಲೈನ್ ಅಸೆಸ್ಮೆಂಟ್ ಕನ್ನಡ ಕರ್ನಾಟಕ 2024-25 ಸ್ಟೂಡೆಂಟ್ ಪ್ರೊಫೈಲ್ ಇರುತ್ತೆ. ಇದನ್ನು ಮಕ್ಕಳು ತುಂಬ್ತಾರೆ. ಹಾಗೆ ಮೇಲ್ವಿಚಾರಕರಿಗೆ ಕೆಲವು ಸೂಚನೆಗಳಿರ್ತವೆ. ಎಲ್ಲ ಪ್ರಶ್ನೆಗಳು ಕಡ್ಡಾಯ. ಸರಿಯಾದ ಉತ್ತರದ ಎದುರಿಗೆ ಸರಿ ಗುರುತು ರೈಟ್ ಮಾಡುವುದು. ನಿರೀಕ್ಷಿಸಿದ ಖಾಲಿ ಜಾಗದಲ್ಲಿ ಉತ್ತರ ಬರೆಯಿರಿ. ಕಾಲಾವಧಿ 2 ಗಂಟೆ 30 ನಿಮಿಷ. ಇತರೆ ಸೂಚನೆಗಳು: ಮರುಸಿಂಚನ ತರಗತಿ 8 ಸಾಫಲ್ಯ ಪರೀಕ್ಷೆ ಕನ್ನಡ ಕರ್ನಾಟಕ 2024-25 ಭಾಗ 1ರ ಉತ್ತರಗಳನ್ನು ಈಗ ನೋಡೋಣ. ಪ್ರಶ್ನೆ 1. ಟ, ಪು, ಮ, ಕ, ಜ, ಡು, ಓ ಈ ಅಕ್ಷರಗಳಿಂದಾದ ಪದಗಳ ಗುಂಪನ್ನು ಗುರುತಿಸಿ. ಉತ್ತರ ಬಿ. ಓಡು ಪುಟ್ಟ, ಪುಕ್ಕ ಮಜ. ಉತ್ತರ ಏನು? ಬಿ. ಪ್ರಶ್ನೆ 2. ಇವುಗಳಲ್ಲಿ ಸರಿಯಾದ ಪದಕ್ಕೆ ಗುರುತು ಮಾಡಿ. ಉತ್ತರ ಸಿ. ಜನಜೀವನ. ಪ್ರಶ್ನೆ 3. ಈ ಚಿತ್ರಕ್ಕೆ ಸರಿಹೊಂದುವ ವಾಕ್ಯವನ್ನು ಗುರುತಿಸಿ. ಉತ್ತರ: ಈ ಚಿತ್ರದಲ್ಲಿ ಕಾಣುವಂಥ ಹೂ ಮಲ್ಲಿಗೆ ಹೂ. ಈ ಚಿತ್ರದಲ್ಲಿ ಮಲ್ಲಿಗೆ ಹೂಗಳಿವೆ. ಪ್ರಶ್ನೆ 4. ಗುಣವಂತ ಈ ಪದದ ಸ್ತ್ರೀಲಿಂಗ ರೂಪ. ಉತ್ತರ ಸಿ. ಗುಣವಂತೆ. ಪ್ರಶ್ನೆ 5. ಕೆಳಗಿನ ವಾಕ್ಯಗಳನ್ನು ಅನುಕ್ರಮವಾಗಿ ಜೋಡಿಸಿದ ಆಯ್ಕೆ ಯಾವುದು? 1ನೇ ವಾಕ್ಯ: ಅವರು ಕರಡಿಯನ್ನು ಹಿಡಿದು ಕಾಡಿಗೆ ಬಿಟ್ಟರು. 2ನೇದ್ದು: ಹುಣಸೂರಿಗೆ ಕರಡಿ ಬಂದಿತು. ಅರಣ್ಯ ಅಧಿಕಾರಿಗಳು ಬಂದರು. ತಕ್ಷಣ ಊರಿನ ಜನ ಅರಣ್ಯ ಇಲಾಖೆಗೆ ತಿಳಿಸಿದರು. ಇದರೊಳಗೆ ಹುಣಸೂರಿಗೆ ಕರಡಿ ಬಂದಿತು ಮೊದಲನೇದ್ದು. ಆನಂತರ 4 ತಕ್ಷಣ ಊರಿನ ಜನ ಅರಣ್ಯ ಇಲಾಖೆಗೆ ತಿಳಿಸಿದರು. ಅರಣ್ಯ ಅಧಿಕಾರಿಗಳು ಬಂದರು. ಅವರು ಕರಡಿಯನ್ನು ಹಿಡಿದು ಕಾಡಿಗೆ ಬಿಟ್ಟರು. ಸರಿಯಾದಂಥ ಉತ್ತರ ಬಿ. ಪ್ರಶ್ನೆ 6. ಈ ಕೆಳಗೆ ಕೊಟ್ಟಿರುವ ಪದಗಳು ಸರಿಯಾದ ವಾಕ್ಯ ರೂಪವನ್ನು ಗುರುತಿಸಿ. ಚೆನ್ನಾಗಿ ಬಾರ್ ಓದಬೇಕು ಬಾರ್ ಪರೀಕ್ಷೆಗೆ ಬಾರ್ ಮಕ್ಕಳು. ಉತ್ತರ ಸಿ. ಮಕ್ಕಳು ಪರೀಕ್ಷೆಗೆ ಚೆನ್ನಾಗಿ ಓದಬೇಕು. ಪ್ರಶ್ನೆ 7. ನಂದನ ಈ ಪದದ ಪ್ರಾಸಪದ. ನಂದನ ಬಂಧನ. ಪ್ರಶ್ನೆ 8. ಹೆಚ್ಚು ಈ ಪದದ ವಿರುದ್ಧ ಪದ ಯಾವುದು? ಕಡಿಮೆ. ಸಿ. ಕಡಿಮೆ. ಈ ಕೆಳಗಿನ ಚಿತ್ರವನ್ನು ನೋಡಿ ಅದರ ಬಗ್ಗೆ 4-5 ವಾಕ್ಯಗಳನ್ನು ವಿವರಿಸಿ. ನೋಡಿ ಮಕ್ಕಳೇ, ಇಲ್ಲಿ ಭತ್ತದ ಗದ್ದೆಯಲ್ಲಿ ಕಾರ್ಮಿಕರು ಭತ್ತದ ಪೈರುಗಳನ್ನು ನೆಡುತ್ತಿದ್ದಾರೆ. ಇದನ್ನು ನಾವು ನಿಮ್ಮದೇ ಆದಂಥ ವಾಕ್ಯಗಳಲ್ಲಿ: ಒಂದು ಹೊಲದಲ್ಲಿ ಭತ್ತದ ಗದ್ದೆಯಲ್ಲಿ ನೀರನ್ನು ನಿಲ್ಲಿಸಿ ರೈತ ಕಾರ್ಮಿಕರು ಭತ್ತದ ಪೈರುಗಳನ್ನು ನೀರಿನಲ್ಲಿ ಸರಿಯಾದ ಅಂತರದಲ್ಲಿ ನೆಡುತ್ತಿದ್ದಾರೆ. ಈ ಭತ್ತದಿಂದ ನಮಗೆ ಅಕ್ಕಿ ಅನ್ನ ದೊರೆಯುತ್ತದೆ ಎಂಬುದನ್ನು ನಿಮ್ಮದೇ ಆದಂಥ ವಾಕ್ಯಗಳಲ್ಲಿ ಬರೆಯಬೇಕು. ಪ್ರಶ್ನೆ 10. ಈ ಕೆಳಗೆ ಕೊಟ್ಟಿರುವ ಪದಗಳ ಸರಿಯಾದ ವಾಕ್ಯರೂಪವನ್ನು ಗುರುತಿಸಿ. ಕಾಲದಲ್ಲಿ ಡ್ಯಾಶ್ ಒಂದಾನೊಂದು ಡ್ಯಾಶ್ ಊರಿಂದ ಡ್ಯಾಶ್ ಊರಿಗೆ ಡ್ಯಾಶ್ ಹೋಗುತ್ತಿದ್ದರು ಡ್ಯಾಶ್ ಜನರು ಡ್ಯಾಶ್ ನಡೆದುಕೊಂಡು. ಸರಿಯಾದಂಥ ಉತ್ತರ: ಒಂದಾನೊಂದು ಕಾಲದಲ್ಲಿ ಜನರು ಊರಿಂದ ಊರಿಗೆ ನಡೆದುಕೊಂಡು ಹೋಗುತ್ತಿದ್ದರು. ಪ್ರಶ್ನೆ 11. ಅಯ್ಯಯ್ಯೋ ಡ್ಯಾಶ್ ಅವರು ತೀರಿಕೊಂಡರೆ ಡ್ಯಾಶ್ ಈ ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳದಲ್ಲಿ ಹಾಕಬೇಕಾದ ಲೇಖನ ಚಿಹ್ನೆಗಳು. ಪ್ರಶ್ನೆ ಉತ್ತರ ಡಿ. ಆಶ್ಚರ್ಯಸೂಚಕ ಮತ್ತು ಪ್ರಶ್ನಾರ್ಥಕ ಚಿಹ್ನೆಗಳನ್ನು ನಾವಿಲ್ಲಿ ಬಳಸಬೇಕಾಗುತ್ತೆ. ಪ್ರಶ್ನೆ 12. ಭೂಮಿ ಪದದ ಸಮಾನಾರ್ಥಕ ಪದಗಳು. ಉತ್ತರ ಬಿ. ದರೆ ಇಳೆ. ಪ್ರಶ್ನೆ 13. ಈ ಕೆಳಗೆ ಕೊಟ್ಟಿರುವ ಸರಿಯಾದ ಹೊಂದಿಸುವ ಅನುಕ್ರಮ ಆಯ್ಕೆಯನ್ನು ಗುರುತಿಸಿ. ಗೆಳತಿ ಊರಿಗೆ ಹೋದಳು. ಹುಡುಗನು ಹಣ್ಣು ತಿಂದನು. ಕೋತಿಯು ಮರದಲ್ಲಿ ಕುಳಿತಿತು. ನಾನು ಕೆಳಗೆ ಬಿದ್ದೆನು. ಸರಿಯಾದಂಥ ಉತ್ತರ
ಉತ್ತರ ಬಿ. ಪ್ರಶ್ನೆ 14. ಆಶ್ರಯ. ಈ ಪದದ ವಿರುದ್ಧ ಪದ ನಿರಾಶ್ರಯ. ಈ ಕೆಳಗೆ ಕೊಟ್ಟಿರುವ ಪದಗಳಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು? ಮನೆ, ಅಡಕೆ, ಕುಟುಂಬ, ಮಕ್ಕಳು. ಅಡಕೆ. ಉತ್ತರ ಬಿ, ಅಡಕೆ. ಪ್ರಶ್ನೆ 16. ನಮ್ಮ ಊರಿನಲ್ಲಿ ಒಂದು ದೇವಸ್ಥಾನವಿದೆ. ಈ ವಾಕ್ಯದಲ್ಲಿ ಗೆರೆ ಹಾಕಿರುವ ಪದದಲ್ಲಿರುವ ವಿಭಕ್ತಿ ಪತ್ತೆ. ಸಪ್ತಮಿಯಲ್ಲಿ, ಅಲ್ಲಿ. ಊರಿನಲ್ಲಿ, ಸಪ್ತಮಿ, ಅಲ್ಲಿ. ದೊರೆ. ಈ ಪದಕ್ಕಿರುವ ನಾನಾರ್ಥ ಪದಗಳು. ಉತ್ತರ ಡಿ, ರಾಜ ಮತ್ತು ಸಿಗು. ನಿಮ್ಮ ಊರಿನಲ್ಲಿ ನಡೆದ ಗ್ರಾಮ ದೇವತೆ ಹಬ್ಬದ ಬಗ್ಗೆ 4-5 ವಾಕ್ಯಗಳಲ್ಲಿ ಬರೆಯಿರಿ. ಮಕ್ಕಳೇ, ಈ ಪ್ರಶ್ನೆಗೆ ನಿಮ್ಮದೇ ಆದಂಥ ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ನಿಮ್ಮ ಊರಿನಲ್ಲಿ ನಡೆದ ಜಾತ್ರೆಯನ್ನು ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ, ನಮ್ಮ ಊರಿನಲ್ಲಿ ಶಂಕರಮ್ಮ ದೇವಿಯ ಜಾತ್ರೆಯು ನೆರವೇರಿತು. ಆ ದೇವಿಯ ಜಾತ್ರೆಯಲ್ಲಿ ಪ್ರಥಮವಾಗಿ ಮುಂಜಾನೆ ನೈವೇದ್ಯ ಹಾಗೂ ಪೂಜೆಯ ಮೂಲಕ ಕಾರ್ಯಕ್ರಮಗಳು ಪ್ರಾರಂಭವಾದವು. ಜಾತ್ರಾ ನಿಮಿತ್ತವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಊರಿನ ಸಹಸ್ರಾರು ಜನ ಈ ಜಾತ್ರೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಪ್ರಸಾದವನ್ನು ಸೇವಿಸಿದರು ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ನೋಡಿ ಮನರಂಜನೆಯನ್ನು ಪಡೆದು ಸಂತೋಷಪಟ್ಟರು. ಈ ರೀತಿಯಾಗಿ ಬರೆಯಬಹುದು ಮಕ್ಕಳೇ. ಪ್ರಶ್ನೆ 19. ಪಂಚಪ್ರಾಣ. ಈ ನಾಣ್ಣುಡಿಯ ಅರ್ಥ. ಉತ್ತರ ಬಿ, ಅತಿ ಪ್ರಿಯವಾದ ವಸ್ತು. ಪ್ರಶ್ನೆ 20. ಲೋಪ ಸಂಧಿಯಲ್ಲಿ ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಸ್ವರ ಬಿಟ್ಟು ಹೋಗುವುದು. ಉತ್ತರ ಬಿ, ಪೂರ್ವ ಪದದ ಕೊನೆಯ ಸ್ವರವು ಬಿಟ್ಟು ಹೋಗುವುದು. ತತ್ಪುರುಷ ಸಮಾಸದಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದು 2 ಪದಗಳು ನಾಮಪದವಾಗಿರುತ್ತವೆ. ತತ್ಪುರುಷ ಸಮಾಸದಲ್ಲಿ ಉತ್ತರ ಪದದ ಪ್ರಧಾನವಾಗಿದ್ದು 2 ಪದಗಳ ನಾಮಪದಗಳಾಗಿರುತ್ತವೆ. ಪ್ರಶ್ನೆ 22. ಅಮೃತ. ಈ ಪದದ ತದ್ಭವವನ್ನು ಗುರುತಿಸಿ. ಅಮರ್ದು. ಉತ್ತರ ಬಿ, ಅಮರ್ದು. 23. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ಈ ಗಾದೆ ಮಾತಿನ ಅರ್ಥ. ಚಿಕ್ಕಂದಿನಲ್ಲೇ ಸರಿಯಾಗಿ ತಿದ್ದಬೇಕು, ದೊಡ್ಡವರಾದ ಮೇಲೆ ತಿದ್ದುವುದು ಕಷ್ಟ. 24. ಮನೆ ಮಠ ಜೋಡಿ ನುಡಿ, ಅಳಿಲು ಸೇವೆ ನುಡಿಗಟ್ಟು. ಪ್ರಶ್ನೆ 25. ನಮ್ಮ ಊರಿನ ನಾಯಿಗಳು ಬಹಳ ಬೊಗಳುತ್ತವೆ. ಈ ವಾಕ್ಯದ ನಿಷೇಧಾರ್ಥ. ನಮ್ಮ ಊರಿನ ನಾಯಿಗಳು ಬಹಳ ಬೊಗಳುವುದಿಲ್ಲ. ಧಾತು ಎಂದರೆ ಕ್ರಿಯಾಪದದ ಮೂಲ ರೂಪ. ನೀವು ಇತ್ತೀಚೆಗೆ ಕೈಗೊಂಡ ಪ್ರವಾಸದ ಬಗ್ಗೆ ನಿಮ್ಮ ಗೆಳೆಯನೊಂದಿಗೆ ಪತ್ರ ಬರೆಯಿರಿ. ಮಕ್ಕಳೇ, ಪ್ರಥಮದಲ್ಲಿ ಇಂದ ಹಾಕಿ ನಿಮ್ಮ ಹೆಸರು, ನಿಮ್ಮ ಗ್ರಾಮದ ಹೆಸರು ಮತ್ತು ನಿಮ್ಮ ಶಾಲೆಯ ಹೆಸರನ್ನು ಕೂಡ ಹಾಕ್ಬೋದು. ಆನಂತರ ಪ್ರೀತಿಯ ಗೆಳೆಯನಿಗೆ ಎಂದು ಪ್ರಾರಂಭಿಸಿ ಗೆಳೆಯನಿಗೆ ಪತ್ರವನ್ನು ಪ್ರಾರಂಭಿಸೋದು. ಅವನ ಯೋಗಕ್ಷೇಮವನ್ನು ಕೇಳಿಕೊಂಡು ನಿಮ್ಮ ಯೋಗಕ್ಷೇಮದ ಬಗ್ಗೆ ಹೇಳುತ್ತಾ ನೀವು ಕೈಗೊಂಡಿರುವ ಪ್ರವಾಸದ ಕುರಿತು 3-4 ವಾಕ್ಯಗಳನ್ನು ವಿವರವಾಗಿ ಬರೆಯುವುದು. ಕೊನೆಯಲ್ಲಿ ನಿಮ್ಮ ಗೆಳೆಯನ ಅಡ್ರೆಸ್ಸು ಹಾಗೂ ಇಂತಿ ನಿನ್ನ ಪ್ರೀತಿಯ ಮಿತ್ರ ಅಂಥೇಳಿ ಸಹಿಯನ್ನು ಮಾಡೋದು. ಮಕ್ಕಳೇ, ಪ್ರಶ್ನೆ 28. ಬಸವಣ್ಣನವರ ಅಂಕಿತ ನಾಮ ಕೂಡಲ ಸಂಗಮ ದೇವ. ಜನರಿಗೆ ಮಳೆ ಬರದೆ ಕಷ್ಟವಾಗಿದೆ. ಅದು ಬೆಳೆ ಹಾನಿಗೆ ಕಾರಣವಾಯಿತು. ಅದಕ್ಕಾಗಿ ಅವರು ಊರು ಬಿಟ್ಟು ಹೋಗುತ್ತಿದ್ದಾರೆ. ಈ ವಾಕ್ಯದಲ್ಲಿರುವ ಸರ್ವನಾಮಗಳು ಅದು, ಅವರು. ಪ್ರಶ್ನೆ 30. ಮಳೆಗಾಲ. ಇದು ಡ್ಯಾಶ್ ಸಂಧಿಗೆ ಉದಾಹರಣೆ. ಮಳೆ ಪ್ಲಸ್ ಕಾಲ ಮಳೆಗಾಲ. ಗದಭಾದೇಶ ಸಂಧಿ ಇದು. ಪ್ರಶ್ನೆ 31. ವಂತ ಪ್ರತ್ಯಯ ಸೇರಿ ಆದ ನಾಮಪದ. ಉತ್ತರ ಸಿ, ಗುಣವಂತ.
ಪ್ರಶ್ನೆ 32 ಮಗ ಪದದ ಸಮಾನಾರ್ಥಕಗಳು. ಉತ್ತರ ಬಿ ಪುತ್ರ ಮತ್ತು ಸುತ. ಪ್ರಶ್ನೆ 33 ಕಾಡಿದ್ದರೆ ನಾಡು. ಉತ್ತರ ಡಿ ನಾಡು. ಕೊಟ್ಟಿರುವ ಗದ್ಯ ಭಾಗವನ್ನು ಓದಿ 34-35ನೇ ಪ್ರಶ್ನೆಗಳಿಗೆ ಉತ್ತರಿಸಿ. ಬೆಳಗಿನ ಸುಖ ನಿಧಿಯನ್ನು ಬಿಟ್ಟು ಏಡೆಂದರೆ ನನಗಾಗದು ಬೆಳಗಿನ. ಇದನ್ನು ಓದ್ಕೊಳ್ಳಿ ಮಕ್ಕಳೇ. ಓದ್ಕೊಂಡು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಬೆಳಗಿನ ಜಾವ ಪವಿತ್ರ ಸಮಯವಾಗಿರಬಹುದು, ಆದರೆ ನನಗಂತೂ ನಿದ್ದೆ ಮಾಡಲು ಅದಕ್ಕಿಂತ ಸುಖ ಸಮಯವಿಲ್ಲ. ಉತ್ತರ ಬಿ. ನನ್ನ ಗೆಳೆಯನೊಬ್ಬನಿದ್ದಾನೆ, ಅವನು ರಾತ್ರಿಯೆಲ್ಲ ಎದ್ದಿರುತ್ತಾನೆ. ಮಕ್ಕಳೇ, ಕೊನೆಯ ಪ್ರಶ್ನೆ. ನನ್ನ ನೆಚ್ಚಿನ ಸಿನಿಮಾ ಈ ವಿಷಯ ಕುರಿತು 4-5 ವಾಕ್ಯಗಳಲ್ಲಿ ಪ್ರಬಂಧವನ್ನು ಬರೆಯಿರಿ. ನಿಮ್ಮ ನೆಚ್ಚಿನ ಸಿನಿಮಾ ಎಂದ ಹೆಡ್ಲೈನನ್ನು ಕೊಟ್ಟು ಅದರಲ್ಲಿ ನೀವು ನೋಡಿರುವಂಥ ಸಿನಿಮಾದ ಬಗ್ಗೆ ಸವಿವರವಾಗಿ ಬರೆಯಿರಿ. ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು ಮಕ್ಕಳೇ.